ಇತಿಷ್ಠೆ ಆಗ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರುಗಳು ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲ ಈ 3 ರಾಜ್ಯಗಳ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ನಾನು ತಮ್ಮ ಮುಖೇನ ಅವರಿಗೆ ವಂದನೆ ಅಭಿನಂದನೆ ಕೂಡ ನಾನು ಸಂದರ್ಭ ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆಗಳು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇನ್ನೂ ಕೂಡ ಮತ ಎಣಿಕೆ ಆಗ್ತಾ ಇದೆ. ಬಹುಶಃ ಯಾರು ಗೆದ್ರೂ ಕೂಡ 1-2 ಸಾವಿರ ಓಟಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು. ಇನ್ನು 3 ಸುತ್ತಿನ ಮತ ಎಣಿಕೆ ಇನ್ನೂ ಕೂಡ ನಡೀತಾ ಇದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಬಾಗಲಕೋಟೆ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹಿಂದೆ ಕಾಂಗ್ರೆಸ್ ಗೆದ್ದಿದ್ರೂ ಸಹ ಮತದಾರರು ನಮ್ಮನ್ನು ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿತ್ತು. ಯಾಕೆಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆನಲ್ಲಿ ನಮ್ಮ ಕಾರ್ಯಕರ್ತರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಸಂಘಟನಾ ಚಟುವಟಿಕೆಗಳಿಗೆ ಏನೇನಾಗಬೇಕು ಎಲ್ಲವೂ ಕೂಡ 100ಕ್ಕೆ 100ರಷ್ಟು ನಾವು ಶ್ರಮವನ್ನು ಹಾಕಿರ್ತಕ್ಕಂಥದ್ದು. ಇದ್ರ ಮಿಗಿಲಾಗಿನೂ ಕೂಡ ಏನು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳು ಬಾಗಲಕೋಟೆನಲ್ಲಿ ಬಂದು 15 ದಿನಗಳ ಕಾಲ ಬಿಟ್ಟಿರ್ತಕ್ಕಂಥದ್ದು. ಸಚಿವ ಸಂಪುಟದ ಸದಸ್ಯರುಗಳು ಹೊತ್ತಲ್ಲಿ ಬಿಟ್ಟಿದ್ದು ಎಲ್ಲ ಕೂಡ ತಾವು ನೋಡಿದ್ದೀರಿ. ಆದರೆ ಇದ್ರ ಆಗಿಯೂ ಕೂಡ ನಾವು ಗೆದ್ದೇ ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆದರೆ ಬಾಗಲಕೋಟೆ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನು ನಾವು ಒಪ್ಕೊಳ್ತೇನೆ. ಆದರೆ ಕಾರ್ಯಕರ್ತರು ಮಾತ್ರ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನೋಡಿ, ಹಿಂದೆ BJP ಸರ್ಕಾರ ಇದ್ದಾಗ ಯಾವ ರೀತಿ ಉಪಚುನಾವಣೆ ನಾವು ಗೆದ್ದಿದ್ವಿ, ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಿದ್ದಾಗ ಗುಂಡೂರುಪೇಟೆ ಇರ್ಬೋದು, ನಂಜನಗೂಡು ಇರ್ಬೋದು, ಯಾವ ರೀತಿ ಚುನಾವಣೆಗಳು ಗೆದ್ದರು ಎಲ್ಲವೂ ಕೂಡ ಇತಿಹಾಸ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ಉಪಚುನಾವಣೆ ಗೆದ್ದಿದೆ ಅನ್ನೋ ಕಾರಣಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವಿದೆ ಅಂತೇಳಿ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ಅನೇಕ ಉದಾಹರಣೆಗಳು ಇವತ್ತು ಕಣ್ಮುಂದಿದೆ. ಆದರೆ ಇದ್ರ ಆಗಿಯೂ ಸಹ ನಾವು 2 ಚುನಾವಣೆಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆನಲ್ಲಿ ಯಾಕೆ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನು ನಾವು ಇನ್ನೂ ಕೂಡ ಪರಾಮರ್ಶೆ ಮಾಡಬೇಕಾಗಿದೆ. ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಬೇಕಾಗಿದೆ. ತದನಂತರದಲ್ಲಿ ಮುಂದೆ ಯಾವ ರೀತಿ ನಾವು ಇನ್ನೂ ಕೂಡ ಸಂಘಟಿತರಾಗಿ ಹೋಗಬೇಕು, ಆ ನಿಟ್ಟಿನಲ್ಲಿ ನಾವು ಇನ್ನೂ ಕೂಡ ಸಂಘಟನೆಗೆ ಬಲವನ್ನು ಕೂಡ ತುಂಬಬೇಕು. ಸಂಘಟಿತರಾಗಿ ಹೋಗೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಸ್ಟ್ರಾಟಜಿ ನಾವು ಮಾಡ್ತೇವೆ. ನೀವೇ ಸಾಕ್ಷಿ ಇದಿರೋದು, ಮಾಧ್ಯಮದ ಸ್ನೇಹಿತರು. ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಯಾವುದೇ ಒಂದು ಸಣ್ಣ ಒಡಕಿಲ್ದೇ, ಅಷ್ಟೆಲ್ಲ ವ್ಯತ್ಯಾಸಗಳು ಇದ್ದರೂ ಸಹ ಯಾವುದೇ ಒಂದು ಸಣ್ಣ ಒಡಕಿಲ್ದೇ ಅಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ತಮ್ಮ ಸಮಸ್ಯೆಗಳನ್ನು ಬದಿಗಿಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಒಟ್ಟಾಗಿ ಒಂದಾಗಿ ಎಲ್ಲರೂ ಕೂಡ ಶ್ರಮನ ಹಾಕಿದ್ದಾರೆ. ಹಾಗಾಗಿ ನಮಗೇನೋ ಒಡಕಿತ್ತು, ಅದಕ್ಕೇನೋ ಹಿನ್ನಡೆ ಆಗಿದೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಎರಡೂ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಸಂಘಟಿತರಾಗಿ ನಾವು ಶ್ರಮನ ಹಾಕಿದ್ದಾರೆ. ನಾವು ಕೂಡ ಅದಕ್ಕೆ ಕೈ ಜೋಡಿಸಿದ್ದೇವೆ. ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ಕಾರ್ಯಕರ್ತರು ಕೂಡ ಹಗಲು ರಾತ್ರಿ ಶ್ರಮನ ಹಾಕಿದ್ದಾರೆ. ಒಂದು ನಿಮಿಷ ಮಾತಾಡೋದ್ರ ಬಗ್ಗೆ. ಪಂಚರಾಜ್ಯದ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡಿದಕ್ಕಂಥ ಎಲ್ಲ ಮತದಾರರಿಗೆ ಕರ್ನಾಟಕ ಬಿಜೆಪಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ. ವಿಶೇಷವಾಗಿ ಭಯೋತ್ಪಾದಕರ ಹೆಬ್ಬಾಗಿಲಾಗಿದ್ದಂಥ, ನುಸುಳುಕೋರರ ಹೆಬ್ಬಾಗಿಲಾಗಿದ್ದಂಥ ಬಾಂಗ್ಲಾದೇಶ